ಸರ್, ಈಗ ಶಂಕರ್ ಸರ್ನ ಕಳ್ಕೊಂಡಿದ್ದ ಸಮಯದಲ್ಲಿ ನಿಮಗೆ ವೈಯಕ್ತಿಕವಾಗಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಎಂತಹ ಹೊಡೆತ ಆಯಿತು? ಸರ್, ಸಿನಿಮಾ ಕ್ಷೇತ್ರದಲ್ಲಿ ಏನಿಲ್ಲ, ವೈಯಕ್ತಿಕವಾಗಿ ತುಂಬಾನೇ ಭರಿಸಲಾದಂಥ ಹೊಡೆತ. ನನ್ನ ಬ್ಯಾಡ್ ಲಕ್ ಅಂಡ್ ಗುಡ್ ಲಕ್ ಅನ್ಕೊಳ್ಳಿ. ಬ್ಯಾಡ್ ಲಕ್, ನಾನು ಟಿ.ಎಸ್. ನಾಗಾಭರಣ ಅವ್ರ ಸರ್ ಜೊತೆ ಮಾರಿಷಿಯಸ್ ಅಲ್ಲಿ ನಾನು ಸ್ಟೋನ್ ಬಾಯ್ ಅಂತ ಒಂದು ಸೀರೀಸ್ ಶೂಟ್ ಮಾಡಕ್ ಹೊಟ್ಟೋಗಿದ್ದೀವಿ. ಎಲ್ಲ ಒಂದು ದೊಡ್ಡ ಟೀಮೇ ಅಲ್ಲಿ ಹೊಟ್ಟೋಗಿದ್ದೀವಿ. ಇವತ್ತಿನ ತರ ಡೈಲಿ ಫ್ಲೈಟ್ಸ್ ಅದೆಲ್ಲ ಇರ್ಲಿಲ್ಲ. ವಾರಕ್ಕೆ ಒಂದು ಫ್ಲೈಟ್ ಇರ್ತಾ ಇತ್ತು ಅಲ್ಲಿ. ಆಮೇಲೆ ಅಗೇನ್ ಸೆಲ್ ಫೋನ್ ಇಲ್ಲ, ಏನಿಲ್ಲ. ಟ್ರಂಕ್ ಕಾಲ್ ಬುಕ್ ಮಾಡಬೇಕು, ಇಂಟರ್ನ್ಯಾಷನಲ್ ಕಾಲ್ ಬುಕ್ ಮಾಡಿದ್ರೆ ಆತರ ಮೆಸೇಜ್ ಬರುತ್ತೆ. ಸೊ ನಮ್ಗೆ ಆ ಮೆಸೇಜ್ ಬಂದು ನಿಜವಾ ಇಲ್ವಾ, ಅಥವಾ ಏನೋ ಆಕ್ಸಿಡೆಂಟ್ ಆಗಿದೆ ಬಟ್ ಏನೋ ಆತರ ಹೇಳ್ತಾ ಇದಾರ ಏನು ಅಂತಾನೆ ಗೊತ್ತಾಗಿ ಖಚಿತ ಆಗೋಷ್ಟರಲ್ಲೇ ಆಲ್ರೆಡಿ ಇಲ್ಲಿ ಎಲ್ಲ ಕಾರ್ಯಗಳು ಮುಗಿದೋಗಿತ್ತು. ಬಟ್ ಒಂದು ಎಕ್ಸ್ಟ್ರಾರ್ಡಿನರಿ ಅವರ ಟೀಮ್ ಇಂದ ಒಂದು ಮೆಸೇಜ್ ಬಂದಿದ್ದೇನು ಅಂತಂದ್ರೆ, ಅವರ ಫ್ಯಾಮಿಲಿಯಿಂದ, ಟೀಮಿಂದ, ಯಾವುದೇ ಕಾರಣಕ್ಕೂ ನೀವು ಮಧ್ಯದಲ್ಲಿ ಬಿಟ್ಟು ಬರಬೇಡಿ. ಶಂಕರ್ ನಾಗ್ ಅವ್ರು ಇದ್ದಿದ್ರೆ, ಒಬ್ಬ ಪ್ರೊಡ್ಯೂಸರ್ ಇದ್ರ ಮೇಲೆ ನಿಮ್ಗೆ ಅದು ಮಧ್ಯದಲ್ಲಿ ಬಿಟ್ಟು ಬರಕ್ ಬಿಡ್ತಾ ಇರಲಿಲ್ಲ. ಇಲ್ಲಿ ಬಂದು ನೀವು ಮಾಡೋಂಥದ್ದು ಏನೂ ಇಲ್ಲ, ಅದು ಕಂಪ್ಲೀಟ್ ಮಾಡ್ಬಿಟ್ಟೆ ಬರ್ಬೇಕು ಇಲ್ಲಿ ಅನ್ನೋ ಒಂದು ಮೆಸೇಜ್ ಬಂತು ಸರ್. ಬಟ್ ಅದರದ್ದು ನೆಕ್ಸ್ಟ್ 2-3 days ಅದು ದೇವರಿಗೆ ಗೊತ್ತು ಯಾವ ಲೆವೆಲ್ ಆಫ್ ನಮ್ಮ ಪ್ರೊಫೆಷನಲಿಸಮ್ನ ಎಷ್ಟು ಒಳಗಡೆ ನಾವು ಡಿಗ್ ಮಾಡಿ ಅದನ್ನ ಮಾಡ್ಬೇಕಾಯ್ತು ಅಂತಂದ್ರೆ. ಬಟ್ ಅದ್ರದ್ದು ಅಂದ್ರೆ ಒಂದು ಪಾಸಿಟಿವ್ ಆಗಿ ಯಾಕೆ ತಗೊಳ್ತೀನಿ ಅಂತಂದ್ರೆ, ನನ್ನ ಮೈಂಡ್ ಅಲ್ಲಿ ಅವ್ರ ಕೊನೆ ನೆನಪುಗಳು ನನ್ನ ನೆನಪುಗಳೇ ಇದೆ. ಅಂದ್ರೆ ಎಲ್ಲೋ ಇದ್ದಾರೆ, ಅವ್ರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಬೇರೆ ಎಲ್ಲೋ ಇದ್ದಾರೆ ಅಂತ. ಸೊ ತುಂಬಾ ವರ್ಷಗಳು ನಾನು ಒಂಥರ ಡಿನೈಯಲ್ ಅಲ್ಲಿ ಇದ್ದೆ. ನಾನು ಅಂದ್ರೆ ಎಲ್ಲೋ ಇದ್ದಾರೆ, ನಾನ್ ಪಾಠಕ್ಕೆ ನಾನು ಎಲ್ಲೋ ಇದ್ದೀನಿ, ಎಲ್ಲೋ ಇದ್ದಾರೆ. ಯಾಕಂದ್ರೆ ಆ 8-9 ವರ್ಷ ನಾನು ಅವ್ರ ಜೊತೆ ಕಳೆದಿದ್ದು, ಅವ್ರು ಎಷ್ಟು ನನಗೆ ಅದೊಂದು ಅಡ್ವೈಸ್ಗಳು, ಅವ್ರದ್ದು ಗೈಡೆನ್ಸ್ಗಳು, ಅವ್ರ ಮಾತುಗಳು ಎಷ್ಟು ಜೊತೆಗಿದ್ವು ಅಂತಂದ್ರೆ ಚೆನ್ನಾಗಿ ನನ್ನನ್ನ ಕಾಪಾಡ್ಕೊಂಡು ಬಂತು. ನನ್ನ ಬ್ಯಾಡ್ ಲಕ್ಕಿಗೆ ಅವ್ರದ್ದು ತೀರೋಗಿ 2 ವರ್ಷಕ್ಕೆ ನಮ್ಮ ತಂದೆ ತೀರೋದ್ರು ಹಾರ್ಟ್ ಅಟ್ಯಾಕ್ ಆಗಿ. ಸೊ ನಾನೊಂದು 15-16 ಇದ್ದಾಗ ನನ್ನ ಇಬ್ರು ದೀಪಗಳು, ನನಗೆ ಗೈಡ್ ಮಾಡೋಂಥ ದೀಪಗಳು ಇಲ್ಲದೆ ಇದ್ದಿದ್ದು ತುಂಬಾ 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 ಒಂದು ಚಾಲೆಂಜಿಂಗ್ ಟೈಮ್ ಆಗಿತ್ತು. ನಮ್ಮ ತಾಯಿಯವರಿಗೆ ಫುಲ್ ಕ್ರೆಡಿಟ್ ಹೋಗ್ಬೇಕು. ತುಂಬಾ ಸ್ಟ್ರಾಂಗ್ ಲೇಡಿ, ಗಟ್ಟು ಮುಟ್ಟಾಗಿ ಹಿಡಿದು ಕರೆಕ್ಟ್ ನನ್ನ ಸ್ಟೆಬಿಲಿಟಿ ಆಗಿ ಇಟ್ಕೊಂಡು, ಎಲ್ಲೂ ನಾನು ಆ ಕಡೆ ಹೋಗದೆ ಇರಂಗೆ ಎಜುಕೇಶನ್ ಮುಗಿಸ್ಬೇಕು, ಏನ್ ಫೋಕಸ್ ಇಟ್ಟಿದ್ಯಾ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಒಂದು ಇದನ್ನ ತಗೊಂಡ್ಬಂದ್ರು. ಸೈಕಲ್ ಜೊತೆಗೆ ತುಂಬಾನೇ ಚಾಲೆಂಜಿಂಗ್ ಟೈಮ್ಸ್. ಕಷ್ಟ ಆಗಿಲ್ಲ ಅಂತ ಹೇಳಲ್ಲ, ತುಂಬಾ ಕಷ್ಟ ಆಯ್ತು. ಬಟ್ ಇದು ನಮ್ಮ ರೆಗ್ಯುಲರ್ ವೈಯಕ್ತಿಕವಾಗಿ. ಸಿನಿಮಾ ಅಲ್ಲಿ ಯಾವ ಇದು ತೊಂದರೆ ಇಲ್ಲ. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದೆ, ರವಿಚಂದ್ರನ್ ಸರ್ ಜೊತೆ ಒಂದು 4-5 ಸಿನಿಮಾ ಮಾಡಿದೆ.